ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀರಾ? ನಾವು ಬೆಳಗಾವಿಯಿಂದ ಬಂದಿದ್ದೀವಿ ಸರ್. ಇದು ನೋಡೋದಕ್ಕೆ ಅಂತಾನೆ? ಇದು ನೋಡೋದಕ್ಕೆ ಅಂತ ಬಂದಿದ್ದೀವಿ. ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ? ಹೇಗೆ ಅನಿಸ್ತು? ನಾವು ಇದು ಒಂದು ಸುಂದರವಾದಂತ ಕ್ಷಣ. ಇದೊಂಥರ ನಮ್ಗೆ ಮನಸ್ಸಿಗೆ ರೋಮಾಂಚನ ಆಯ್ತು, ಮತ್ತೆ ಸಂಚಲನ ಆಯ್ತು, ಒಂಥರ ನೆಮ್ಮದಿ ಸಂತೋಷ ಉಕ್ಕಿ ಬಂತು. ಮತ್ತೆ ಇದೊಂದು ಡೆಕೋರೇಷನ್ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ವಿಶೇಷವಾಗಿ ಇದನ್ನು ರಾಯಣ್ಣ ಅವ್ರದ್ದು ಇದೆಯಲ್ಲ, ಅದು ಮಾತ್ರ ರೋಮಾಂಚನ. ಒಂಥರ ಇದೊಂದು ಸರ್ತಿ ನೋಡಿದೇವೆ, ಮತ್ತೆ ಬರ್ಬೇಕು ಅಂತ ಮನಸ್ಸಲ್ಲಿ ಉತ್ಪತ್ತಿ ಆಯ್ತು. ಮತ್ತೆ ಬರೋಣ ಸರ್, ಇಂಥ ಪ್ಲೇಸ್ ಎಲ್ಲಿ ಸಿಗಲ್ಲ ನಮ್ಗೆ. ಮತ್ತೆ ನಾವು ಬರೋದ್ರ ಜೊತೆಗೆ ಮತ್ತೆ 4 ಜನ ಕರ್ಕೊಂಡು ಬಂದು ಇಂಥ ಪ್ಲೇಸ್ಗಳನ್ನ ತೋರಿಸುವಂತ ವ್ಯವಸ್ಥೆ ಮಾಡೋಣ. ನಮಗೆ ಅಷ್ಟೇ ಅಲ್ಲ, ಎಲ್ರಿಗೂ ಕೂಡ ನಮ್ಮ ಕರ್ನಾಟಕದ ಬಗ್ಗೆ ಎಲ್ರಿಗೂ ತಿಳಿಲಿ, ಮತ್ತೆ ನಮ್ಮ ಕರ್ನಾಟಕ ಬೆಳೀಲಿ, ನಮ್ಮ ದೇಶ ಬೆಳೀಲಿ, ದೇಶದ ಬಗ್ಗೆ ಕರ್ನಾಟಕ ಮತ್ತೆ ಎಲ್ಲಾ ರೀತಿಯಿಂದ ಒಂದು ಮುಂದೆ ಬರಲಿ ಅನ್ನುವಂತ ಭಾವನೆ ನಮ್ದೆಲ್ರದು. ಧನ್ಯವಾದಗಳು. ಒಂದು ಕ್ವಶನ್ ಹೇ ಸರ್, ಒಂದು ದಿನದ ಮಟ್ಟಿಗೆ ನೀವು PM ಆದ್ರೆ ಫಸ್ಟ್ ಮಾಡೋ ಕೆಲಸ ಏನು? ಹಾ ಸರ್, ಒಂದು ದಿನದ ಮಟ್ಟಿಗೆ PM ಆದ್ರೆ ಏನ್ ಮಾಡ್ತೀರಾ? ಏನ್ ಕೆಲಸ? ಮೊದಲು ಯುವಕರಿಗೆ ಹೆಲ್ಪ್ ಮಾಡ್ತೇವೆ. ಯುವಕರ ಜಾಬು, ಯುವಕರು ಎಲ್ರು ಉದ್ಧಾರ ಆಗ್ಬೇಕು. ಚಿಕ್ಕ ಮನೆ ದೊಡ್ಡ ಮನೆ ಆಗ್ಬೇಕು. ಅದು ನಮ್ಮ ಕನಸಲ್ಲ, ಎಲ್ರದ್ದು ಕನಸಿರುತ್ತೆ. ಯುವಕರ ಕನಸಿರುತ್ತೆ, ಎಲ್ರ ಕನಸಿರುತ್ತೆ. ಸಣ್ಣ ಮನುಷ್ಯ ದೊಡ್ಡ ಮನುಷ್ಯ ಆಗ್ಬೇಕು, ಅದೇ ಒಂದು ನಮ್ಮದು ಆಶೆ. ನಾವು PM ಆದ್ರೆ ಎಲ್ರು ಅನುಕೂಲ ಮಾಡ್ತೇವೆ. ಅದೇ ಏನಿಲ್ಲ ಸರ್, ಲಾಲ್ಬಾಗ್ಗೆ ಬಂದು ಚೆನ್ನಾಗಿ ಅನ್ಸಿದೆ. ಮತ್ತೆ ಇವಾಗ ಮುಗಿಸ್ಕೊಂಡು ಇದಕ್ಕೆ ಹೋಗ್ತೀವಿ, ವಿಧಾನಸೌಧ ನೋಡಿ ಮತ್ತೆ ಈಗ ತಿರ್ಗಾ ಟ್ರೈನ್ ಹೋಗ್ಬೇಕು, ಬೆಳಗಾವಿಗೆ ಹೋಗ್ಬೇಕು ವಾಪಸ್. ಒಟ್ಟಿಗೆ ಬಂದಿವಿ ಫ್ರೆಂಡ್ಸ್ ಎಲ್ಲ. ಅದೇ ಸರ್, ಇದೆ ಟ್ರಾಫಿಕ್ ರೂಲ್ಸ್, ಟ್ರಾಫಿಕ್ ಆಗ್ಬಾರ್ದಂಗ ಆ ತರ ನೋಡ್ಕೋತೀವಿ. ಮತ್ತೆ ರೋಡ್ಸ್ ಅಲ್ಲಿ ಎಲ್ಲಾ ಘಟನೆಗಳು ಭಾಳ ಆಗ್ತವೆ, ಅದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ವಹಿಸ್ತೀನಿ. ಮತ್ತೆ ಯುವಕರಿಗೆ ಜಾಬ್ ಪ್ರಾಬ್ಲಮ್ ಇದೆ, ಅದೊಂದೇ ಇದೆ ಇವಾಗ. ಮತ್ತೆ ಜಾಬ್ಗೆ ಹೆಚ್ಚಿನ ವೇಕೆನ್ಸಿ ಲಿಮಿಟ್ ನಲ್ಲಿ ಬಿಡಬೇಕು, ಅದೇ ಕಡಿಮೆ ಆಗ್ತಿದೆ. ಅದೇ ಈ ತರ ಆಗ್ತಿದೆ ಸೊಲ್ಯೂಷನ್. ಸರ್, ಶೋದಲ್ಲಿ ಬಂದ್ ನೋಡ್ಬೇಕಾದ್ರೆ ನಾವು ಹೆಂಗ್ ಇರುತ್ತಂತ ಬಂದಿದ್ವಿ. ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಬಂದ್ಮೇಲೆ ಜನ ನೋಡಿ ಅದ ಏನ್ ಇರ್ತಲ್ಲ ಅದ್ರದ್ದು ಇದನ್ನ ನೋಡ್ಬಿಟ್ಟು ಆಕರ್ಷಣೆ, ಫ್ಲವರ್ಸ್ ಶೋ ಎಲ್ಲ ಮಸ್ತ್ ಸರ್. ಎಂಜಾಯ್ಮೆಂಟ್ ಆಯ್ತು. ಫ್ರೆಂಡ್ಸ್ ಜೊತೆಗೆ ಬಂದ್ಬಿಟ್ಟು ಎಲ್ಲಾ ಜನ ಇದ್ರು, ಎಲ್ಲರ ಜೊತೆಗೆ ಸೇರ್ಬಿಟ್ಟು ಮಸ್ತ್ ಎಂಟರ್ಟೈನ್ಮೆಂಟ್ ಇತ್ತು. ಆದ್ರೆ ನೋಡ್ಬೇಕಂದ್ರೆ ಸುಂದರವಾಗಿತ್ತು ಸರ್, ಸುಂದರವಾಗಿತ್ತು ಸರ್. ಈ ವರ್ಷ ರಾಯಣ್ಣ ಅವ್ರದಿದೆ, ಮುಂದಿನ ವರ್ಷ ಯಾರ ಒಂದು ನೆನಪಿನಲ್ಲಿ ಮಾಡ್ಬೇಕಂತ ಸರ್. ಇವಾಗ ಎಲ್ಲ ಬರೀ ಅಂದ್ರೆ ಇದೇ ಥೀಮ್ ಇರಲ್ಲ, ಒಂದ್ರದ್ದೇ ಇರಲ್ಲ, ಅಥವಾ ಹಿಸ್ಟ್ರಿ ಇದಿರಲ್ಲ, ಇಲ್ಲ ಬೇರೆ ಏನಾದ್ರು ಬೇರೆ ಹಿಸ್ಟ್ರಿದು ಅಂದ್ರೆ ಹಿಸ್ಟ್ರಿಯಲ್ಲಿ ಹೆಂಗಾಯ್ತು ಅಂತ ಅದರದ್ದು ಮಾಡ್ಬೇಕಂತ. ಥ್ಯಾಂಕ್ ಯು ಸರ್. ನೀವು ಒಂದಿನ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತೀರಿ? ಅದೇ ಸರ್, ಏನು ಇವಾಗ ಜಾಸ್ತಿ ಬಡಬಗ್ರು ಇದಾರೆ ಸರ್, ಅವ್ರದ್ದು ನೋಡ್ಬಿಟ್ಟು ಮೇಲೆ ಹತ್ತುದು. ಬೆಳೆಯವರೇ ಬೆಳಿತಾ ಇದಾರೆ, ಬಡವರೆಲ್ಲ ಅಲ್ಲೇ ಇದಾಗ್ತಾ ಇದಾರೆ. ಅವ್ರನ್ನ ಬೆಳೆಸ್ಬೇಕಂತ ಒಂದ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಅಂದ್ರೆ ಏನ್ ಯಾವ್ದ್ರಿಂದ ಸಾಧ್ಯ ಅನ್ಸುತ್ತೆ ನಿಮ್ಗೆ? ಯಾವ್ದ್ರಿಂದ ಸಾಧ್ಯ ಅಂದ್ರೆ ಸರ್, ಅವ್ರ ನೋಡ್ಬಿಟ್ಟು ಎಜುಕೇಶನ್ ದಲ್ಲಿ ಜಾಸ್ತಿ ಜನ ಇವಾಗ ಬಡಬಗ್ರಿ ಜಾಸ್ತಿ ಹೈಯರ್ ಎಜುಕೇಶನ್ ಹೋಗ್ತಾ ಇಲ್ಲ. ಎಲ್ಲರೂ ಅಷ್ಟೇ ಒಂದ್ ಸ್ವಲ್ಪ ಮಾಡ್ಬಿಟ್ಟು ಮಾಡ್ತಾ ಇದಾರೆ. ಅವ್ರ ಹೈಯರ್ ಎಜುಕೇಶನ್ ಕೊಡೋ ಇದನ್ ಮಾಡ್ಬೇಕು ಅಂತ. ಫೋಕಸ್ ಮಾಡೋದು. ಥ್ಯಾಂಕ್ ಯು ಸರ್. ನಾ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಜನತೆಗೆ. ಬಾಲ್ಯ ವಿವಾಹ ಬಹಳ ಒಂದು ಆಗ್ತಾ ಇದಾವೆ. ಬಾಲ್ಯ ವಿವಾಹ ಒಂದು ಬಹಳ ಕಡಿಮೆ ಆಗ್ಬೇಕು. ದಯವಿಟ್ಟು ನಮ್ಮ ಕರ್ನಾಟಕ ಜನತೆ ಆಗಿರ್ಬೋದು, ಭಾರತ ಜನತೆ ಆಗಿರ್ಬೋದು, ಬಾಲ್ಯ ವಿವಾಹವನ್ನ ನಿಷೇಧಿಸಿ. ಬಾಲ್ಯ ವಿವಾಹದಿಂದ ಬಹಳಷ್ಟು ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರಿಗೆ ಗರ್ಭಕೋಶ ಆಗಿರ್ಬೋದು, ಯಾವುದೋ ಒಂದು ಇರಲಿ, ಅದು ಯಾವತ್ತೂ ಆಗ್ಬಾರ್ದು. ಬಾಲ್ಯ ವಿವಾಹವನ್ನ ದಯವಿಟ್ಟು ನಿಷೇಧಿಸಿ ಅಂತೇಳಿ ನನ್ನ ಕಡೆಯಿಂದ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು, ಅದನ್ನ ನಾ ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆದ್ರೆ ಗರ್ಭಕೋಶದಿಂದ ಪ್ರಾಬ್ಲಮ್ ಆಗುತ್ತೆ. ಸಣ್ಣ ಮಕ್ಕಳು ಗರ್ಭಿಣಿ ಆಗ್ಬಾರ್ದು. ಆ ಒಂದು ಉದ್ದೇಶದಿಂದ ಆ ಬಾಲ್ಯ ವಿವಾಹವನ್ನ ನಿಷೇಧಿಸಬೇಕು. ಆಲ್ರೆಡಿ ಎಲ್ಲರೂ ಮಾಡಿದ್ದಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಕರ್ನಾಟಕ ಮುಖ್ಯಮಂತ್ರಿ ಆಗಿರ್ಬೋದು, ಎಲ್ಲರೂ ಮಾಡಿದ್ದಾರೆ. ಆದ್ರೆ ತುಡುಗಲೆ ಮಾಡ್ತಾರೆ, ಕದ್ದು ಮುಚ್ಚಿ ಮಾಡ್ತಿರ್ತಾರೆ. ಅಂತ ಬಾಲ್ಯ ವಿವಾಹವನ್ನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ನಾ ರಿಕ್ವೆಸ್ಟ್ ಮಾಡ್ಕೋತೇನೆ.